ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂಧ್ಯಾ. ಇವತ್ತು ಕ್ಯಾಬೇಜ್ ಅಂದರೆ ಎಲೆಕೋಸನ್ನು ಬಳಸಿ ಒಂದೊಳ್ಳೆ ಸ್ನ್ಯಾಕ್ಸ್ ಮಾಡೋಣ. ಇದು ನಿಮಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಕೂಡ ಚೆನ್ನಾಗಿರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ತಿನ್ಬೋದು, ಜೊತೆಗೆ ಊಟಕ್ಕೆ ಸೈಡ್ಸ್ ಆಗಿ ಕೂಡ ಇದನ್ನು ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಇಷ್ಟ ಕೂಡ ಆಗುತ್ತೆ. ಯಾರು ಎಲೆಕೋಸು ಅಂದರೆ ಕ್ಯಾಬೇಜನ್ನು ಇಷ್ಟಪಡಲ್ಲ ಅವರೆಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ತಿಂದ ಮೇಲೆ ನೀವು ಚಿಕನ್ ಮಟನ್ನ ಕೂಡ ಮರಿತೀರ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾದರೆ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ, ಅದರಲ್ಲಿ ಆಲ್ ಅನ್ನೋದನ್ನ ಒತ್ತೋದ್ರಿಂದ ನಾನು ಹೊಸ ಹೊಸ ರೆಸಿಪಿ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನಾನು ಹಾಕಿದ ತಕ್ಷಣವೇ ನೀವೇ ಫಸ್ಟ್ ನೋಡ್ಬೋದು. ಜೊತೆಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಆಯಿತಾ? ಹಾಗಾದರೆ ಬನ್ನಿ ಇವತ್ತಿನ ಕ್ಯಾಬೇಜ್ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನು ಎಲೆಕೋಸನ್ನು ಸಣ್ಣದಾಗಿ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಹಾಗೆ ಒಂದು ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಅರಶಿನದ ಪುಡಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಬೆಲ್ಲ, ಇದಕ್ಕೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಹಾಗೆ 1 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರ್, ಎರಡು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲವರ್ ಬದಲಿಗೆ ಗೋಧಿ ರವೆನ ಕೂಡ ಯೂಸ್ ಮಾಡ್ಬೋದು. ಒಳಗಡೆ ತುಂಬ ಸ್ಮೂತಾಗಿ, ಹೊರಗಡೆಯಿಂದ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇದಕ್ಕೆ ಹುಣಸೆ ರಸನ ಹಾಕ್ಕೊಂಡಿದ್ದೀನಿ. ಮತ್ತು 2-3 ಸ್ಪೂನ್ ನಿಮಗೆ ಬೇಕು ಅನಿಸಿದ್ರೆ ಕ್ಯಾಬೇಜ್ಗೆ, ನಾನು ನೀರೇನೂ ಹಾಕಿಲ್ಲ, ಹಾಗೆ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಹುಣಸೆ ರಸ ಹಾಕಿದ್ವಲ್ಲ, ಅದಕ್ಕೆ ಸ್ವಲ್ಪ ಸಾಫ್ಟ್ನೆಸ್ ಅನಿಸಿದ್ರೆ ಅಕ್ಕಿ ಹಿಟ್ಟನ್ನ ಮತ್ತೊಂದು ಸ್ವಲ್ಪ ಹಾಕಿಬಿಟ್ಟು ನೀವು ಮಿಕ್ಸ್ ಮಾಡ್ಬೋದು. ನೋಡಿ, ಈ ಥರ ಉಂಡೆ ಕಟ್ಟೋ ಹದಕ್ಕೆ ಬಂದರೆ ಸಾಕು. ಹೀಗೆ ಉಂಡೆ ಕಟ್ಟಿ ತಟ್ಟೋದಕ್ಕೆ ಬಂದರೆ ಸರಿಯಾಗಿದೆ ಅಂತ. ಈಗ ನಾನು ಎಲ್ಲವನ್ನು ಉಂಡೆ ಕಟ್ಕೊಂಡು ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಲೈಟಾಗಿ ತಟ್ಕೊಂಡು ಇಟ್ಕೊಳ್ಳೋಣ. ಈ ಥರ ಲೈಟಾಗಿ ತಟ್ಕೊಂಡಿರೋದನ್ನು ನೋಡಿ, ನಾನು ಎಕ್ಸ್ಟ್ರಾ ಮತ್ತೊಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೆ, ಅದರಲ್ಲಿ ಈ ಥರ ಉರುಳಿಸ್ಬಿಟ್ಟು ನಾನು ಒಂದು ಸೈಡಿಗೆಲ್ಲ ಈ ಥರ ತಾಗೋ ಥರ ಚೆನ್ನಾಗಿ ಇದು ಮಾಡಿಬಿಟ್ಟು ಒಂದು ತವಾನ ಇಟ್ಕೊಂಡಿದ್ದೆ, ದೋಸೆ ತವಾನ, ಅದ್ರ ಮೇಲೆ ಈ ಥರ ಒಂದೊಂದಾಗಿ ಹಾಕ್ಕೋತಾ ಇದ್ದೀನಿ. ಈ ಥರ ಎರಡೂ ಕಡೆ ನೀವು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಸಿಗುತ್ತೆ ಬೈಂಡಿಂಗು. ಹಾಗಾಗಿ ನಿಮ್ಗೆ ಹೀಗೆ ಇಷ್ಟ ಇಲ್ಲ ಅಂದರೆ ಈ ಥರ ಉಂಡೆ ಕಟ್ಬಿಟ್ಟು ಡೈರೆಕ್ಟಾಗಿಯೇ ಹಾಕ್ಕೋಬೋದು, ಅಕ್ಕಿ ಹಿಟ್ಟೇನು ಯೂಸ್ ಮಾಡಬೇಕಂತಿಲ್ಲ. ನೋಡಿ, ಈ ಥರ ಹಾಕ್ಕೋಬೋದು, ತಟ್ಟಿ ಡೈರೆಕ್ಟಾಗಿ ಕೂಡ ನೀವು ಹಾಕ್ಕೋಬೋದು. ನೋಡಿ, ಈಗ ಸ್ವಲ್ಪ ನೀರನ್ನ ಸಿಮಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡಿದ್ದೆ. ಈಗ ನಾನು ಇದನ್ನು ತಿರುಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಥರ ಮೆಥಡ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ದೋಸೆ ಕಾಲಿಗೆ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಿಟ್ಟನ್ನು ಈ ಥರ ಉದುರಿಸ್ಕೊಳ್ಳಿ. ಅಕ್ಕಿ ಹಿಟ್ಟನ್ನು ಉದುರಿಸ್ಬಿಟ್ಟು ಮಾಡಿಟ್ಕೊಂಡಿರ್ತೀವಲ್ಲ ಉಂಡೆಗಳನ್ನು, ಅವುಗಳನ್ನ ಈ ಥರ ಮಾಡಿ ತಟ್ಟಿಬಿಟ್ಟು ಒಂದೊಂದಾಗಿ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಸೀದೋಗೋದಿಲ್ಲ, ಮತ್ತು ಜೊತೆಗೆ ಹೊರಗಡೆಯಿಂದ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಿಯಾಗಿ ತುಂಬಾ ಚೆನ್ನಾಗೇ ಆಗುತ್ತೆ. ನೀವು ಇದನ್ನು ಮಾರ್ನಿಂಗ್ ತಿಂಡಿಯಾಗಿ ಕೂಡ ಮಾಡ್ಕೋಬೋದು,
ಅಥವಾ ಊಟಕ್ಕೆ ಸೈಡ್ಸ್ ಆಗಿ ಕೂಡ ಮಾಡ್ಕೋಬೋದು, ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಚಿಕನ್ನು ಮಟನ್ನು ಮರೆಯುವಷ್ಟು ಚೆನ್ನಾಗಿರುತ್ತೆ. ಇದನ್ನು ಕ್ಯಾಬೇಜ್ ಅಂತ ನೀವು ಹೇಳೋಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗೇ ಆಗುತ್ತೆ. ನಾನು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿದ್ದೆ. ಈಗ ಇದನ್ನು ತೆಗೆದುಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನ್ ಎಣ್ಣೆ ಇದ್ದರೆ ನೀವು ಎಷ್ಟು ಬೇಕಾದರೂ ಫ್ರೈ ಮಾಡ್ಕೋಬೋದು. ಈಗ ಎಣ್ಣೆ ಹಾಕಿಬಿಟ್ಟು ನಾನು ನೋಡಿ ತಿರುಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬ ಏನು ಸೀದೋಗೋದಿಲ್ಲ, ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಎಲ್ಲವನ್ನು ನಾನು ಅದೇ ಥರ ಈಗ ತಿರುಗಿಸ್ಬಿಟ್ಟು ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಗೋಧಿ ರವೆ ಕೂಡ ಯೂಸ್ ಮಾಡ್ಬೋದು. ಗೋಧಿ ರವೆ ಯೂಸ್ ಮಾಡಿದ್ರೆ ಇನ್ನೂ ಕ್ರಿಸ್ಪಿ ಆಗುತ್ತೆ. ಸ್ವಲ್ಪ ಸಾಫ್ಟಾಗಿ ಚಿಕನ್ ಫೀಲ್ ಆಗಬೇಕು ತಿನ್ನುವಾಗ ಅಂದರೆ ನೀವು ಈ ಥರ ಮಾಡ್ಕೋಬೋದು. ಇದಕ್ಕೆ ನೀವು ಬೇಕಿದ್ರೆ ಚಾಟ್ ಮಸಾಲನೂ ಕೂಡ ಯೂಸ್ ಮಾಡ್ಬೋದು. ಈಗ ಮತ್ತೊಂದು ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್. ತಿಂಡಿಗೆ ಸ್ನ್ಯಾಕ್ಸಿಗಂತೂ ಸೂಪರಾಗಿರುತ್ತೆ. ಈಗ ಮತ್ತೆ ಇನ್ನೊಂದು ಸಲ ಎಲ್ಲವನ್ನು ಮಗ್ಚಿ ಹಾಕೋತಾ ಇದ್ದೀನಿ. ಈಗ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಮಾರ್ನಿಂಗ್ ತಿಂಡಿಗಾಗಿ ಮಾಡುವಂಥ ಕ್ಯಾಬೇಜ್ ರೆಸಿಪಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದ್ಸಲ ಮನೇಲಿ ಪಕ್ಕಾ ಟ್ರೈ ಮಾಡಿ, ಇಷ್ಟಪಡ್ತೀರಾ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಇದೇ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ ಫ್ರೆಂಡ್ಸ್. ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗಾದರೆ ಹೊಸ ರೆಸಿಪಿ ಜೊತೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್. ಥ್ಯಾಂಕ್ ಯು. ನಮಸ್ಕಾರ.